ಹೈ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಸ್ಟಾಕ್ ಮಾರ್ಕೆಟ್, ಈ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋರಿಗಂತೂ ಹಬ್ಬ ಅಂತಲೇ ಅನ್ಬೋದು. ಫುಲ್ ಬುಲ್ ರನ್ನು, ಆಲ್ ಟೈಮ್ ಹೈಯಲ್ಲಿದ್ದೀವಿ. ಈ ಸೆನ್ಸೆಕ್ಸಲ್ಲಿ, ನಿಫ್ಟಿನಲ್ಲೆಲ್ಲ ಫುಲ್ ಟಾಪಲ್ಲಿದ್ದೀವಿ. ಯಾವಾಗ ಬಿದೋಗುತ್ತೆ ಅಂತಲೂ ಗೊತ್ತಿಲ್ಲ, ಆಯಿತಾ. ಹೆವಿ ಅಂದರೆ ಹೆವಿ ದುಡ್ಡು ಮಾಡ್ತಾಯಿದ್ದಾರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಮಾತ್ರ. ನಾನು ನಿಮಗೆ ಆ ಸ್ಟ್ಯಾಟಿಸ್ಟಿಕ್ಸ್ ತೋರಿಸ್ತೀನಿ. 2020 ಇಸ್ವಿ ಕೋವಿಡ್ಡಿಂದು ಕ್ರ್ಯಾಶ್ ಆದಮೇಲೆ ಆ ವರ್ಷ ಕ್ಲೋಸ್ ಟು 15.8% ರಿಟರ್ನ್ನ ಈ ಸೆನ್ಸೆಕ್ಸ್ ಕೊಟ್ಟಿರುವಂಥದ್ದು, ಆಯಿತಾ. 15.8%, ಆಯಿತಾ. ಹ್ಯೂಜ್ ರಿಟರ್ನ್ ಒಂದು ವರ್ಷಕ್ಕೆ. ಅದಾದ ನಂತರ 2021 ಇಸ್ವಿಯಲ್ಲಿ ಅದಕ್ಕಿಂತ ಜಾಸ್ತಿ 22% ಸೆನ್ಸೆಕ್ಸ್ ರಿಟರ್ನ್ನ ಕೊಟ್ಟಿರುವಂಥದ್ದು. 22% ಮಾರ್ಕೆಟ್ ಗ್ರೋ ಆಗಿದೆ. ನಂತರ ಈ 2022 ಇಸ್ವಿ ಏನಿದೆ, ಅದೊಂದು ರೀತಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಫ್ಲ್ಯಾಟ್ ಅನ್ಬೋದು. 0ಇಂದ ಒಂದು 4% ಆ ಕಡೆ ಈ ಕಡೆ ಆಗಿರ್ಬೋದು ಬಿಟ್ಟರೆ ಯಾವುದೇ ಪ್ರಾಫಿಟನ್ನು 2022 ಇಸ್ವಿ ಅಂದರೆ ಕಳೆದ ವರ್ಷ ಸ್ಟಾಕ್ ಮಾರ್ಕೆಟ್ ಕೊಟ್ಟಿಲ್ಲ, ಆಯಿತಾ. ತುಂಬ ಜನ ಅಲ್ಲೇ ಸೇಲ್ ಮಾಡ್ಕೊಂಡು ಹೋಗಿರ್ತಾರೆ, ರಿಟರ್ನ್ ಕೊಟ್ಟಿಲ್ಲ ಅಂದ್ಬಿಟ್ಟು. ತುಂಬ ಜನ ಅದನ್ನು ಸೇಲ್ ಮಾಡಿರ್ತಾರೆ, ಬಿಟ್ಟಾಕಿರ್ತಾರೆ, ಆಯಿತಾ. ಯಾರಿಗೂ ಅಷ್ಟೊಂದು ಪೇಷನ್ಸ್ ಇಲ್ಲ. ಆದರೆ 2023 ಇಸ್ವಿ ಸಖತ್ತಾಗಿ ರಿಟರ್ನ್ನ ಕೊಟ್ಟಿರುವಂಥದ್ದು, ಆಯಿತಾ. ಸೊ ಇಲ್ಲಿಯವರೆಗೆ ಇನ್ನೊಂದು ಮೂರ್ನಾಲ್ಕು ದಿನ ಈ ವರ್ಷ ಮುಗಿದೋಗುತ್ತೆ. ಇಲ್ಲಿಯವರೆಗೆ ಈ ಸ್ಟಾಕ್ ಮಾರ್ಕೆಟು ಸುಮಾರು 16.69% ರಿಟರ್ನ್ನ ಕೊಟ್ಟಿರುವಂಥದ್ದು. 10,000 ಸೆನ್ಸೆಕ್ಸ್ ಪಾಯಿಂಟು ಮೇಲಕ್ಕೆ ಹೋಗಿದೆ ಈ ವರ್ಷ, ಆಯಿತಾ. ಅದು ಬಿಡಿ, ಒಂದು ವರ್ಷ ಅಲ್ಲ, ಕಳೆದ 6 ತಿಂಗಳಲ್ಲೇ 13% ರಿಟರ್ನ್ ಕೊಟ್ಟಿರುವಂಥದ್ದು. ಕಳೆದ 6 ತಿಂಗಳಂತೂ ಫುಲ್ಲು ಬುಲ್ರನ್ ಅಂತಲೇ ಅನ್ಬೋದು, ಆಯಿತಾ. ಮೇಲಕ್ಕೆ ಹೋಗ್ತಾನೆ ಇದೆ. ಸೊ ಯಾವ ಕರೆಕ್ಷನ್ ತೊಗೊಳುತ್ತೆ, ಮೊನ್ನೆ ಒಂದು ದೊಡ್ಡ ಕರೆಕ್ಷನ್ ತೊಗೊಂತು, ಬಟ್ ಮತ್ತೆ ಇನ್ನೊಂದು ದೊಡ್ಡ ಕರೆಕ್ಷನ್ ಯಾವಾಗ ತೊಗೊಳುತ್ತೆ ಗೊತ್ತಿಲ್ಲ, ಆಯಿತಾ. ನಾನು ಈಗ ಸುಮಾರು 3 ತಿಂಗಳು ಮುಂಚೆ, 100 ದಿನಗಳ ಮುಂಚೆ, 16ನೇ ತಾರೀಕು ಸೆಪ್ಟೆಂಬರ್ 2023 ಇಸ್ವಿಯಲ್ಲಿ ನಾನು ನನ್ನ ರಿಟರ್ನ್ ಎಷ್ಟು ಅಂತ ನಾನು ನಿಮಗೆ ತೋರಿಸಿದ್ದೆ, ಆಯಿತಾ, ವಿಡಿಯೋದಲ್ಲಿ. ಮತ್ತೊಮ್ಮೆ ಅದನ್ನು ತೋರಿಸ್ತಾ ಇದ್ದೀನಿ. ಸೊ ಟೋಟಲ್ ರಿಟರ್ನ್ ಬಂದುಬಿಟ್ಟು 16,69,000 ರಿಟರ್ನ್ ಇತ್ತು ನಂದು. ಈ ಮ್ಯೂಚುವಲ್ ಫಂಡು, ಸ್ಟಾಕ್ಸು, ಸ್ಮಾಲ್ ಕೇಸ್ ಎಲ್ಲದನ್ನು ಇನ್ಕ್ಲೂಡ್ ಮಾಡಿಕೊಂಡು ನನ್ನ ಪೋರ್ಟ್ಫೋಲಿಯೋದಲ್ಲಿ 16,69,000 ರಿಟರ್ನ್ ಇತ್ತು. ಕ್ಲೋಸ್ ಟು 100 ದಿನ ಆಗಿದೆ. 100 ದಿನ ಆದಮೇಲೆ, ಆಯಿತಾ, ನನ್ನ ರಿಟರ್ನ್ನ ನೋಡಿದ್ರೆ ನಿಮ್ಮಲ್ಲಿ ತುಂಬ ಜನಕ್ಕೆ ಶಾಕ್ ಆಗ್ಬೋದು. ಬರೀ ಕ್ಲೋಸ್ ಟು 3.5 ತಿಂಗಳಿಗೆ ಈ ಲೆವೆಲ್ ರಿಟರ್ನ್ ಅಂತ ಅನ್ನಿಸ್ಬೋದು. ಕೆಲವು ಜನಕ್ಕೆ ಇಷ್ಟೇನಾ ಅಂತ ಕೂಡ ಅನ್ನಿಸ್ಬೋದು, ಆಯಿತಾ. ಸೊ ತೋರಿಸ್ತಾ ಇದ್ದೀನಿ, ನೋಡ್ತಾ ಇದ್ದೀರಾ. ಸೊ ಇದು ನನ್ನ ಕಳೆದ 100 ದಿನಗಳ ರಿಟರ್ನು. ಕ್ರೇಜಿ ಗುರು, 23 ಲಕ್ಷ ಆಗಿದೆ. 16.5 ಕ್ಲೋಸ್ ಟು 16,69,000 ಇದೀಗ 23,42,000 ಆಗಿದೆ. ಡಿಫ್ರೆನ್ಸ್ ಬಂದ್ಬಿಟ್ಟು ಈ ಕಡೆ ಒಂದು 3, ಈ ಕಡೆ ಒಂದು 3, ಕ್ಲೋಸ್ ಟು ಒಂದು 6.5 ಲಕ್ಷದಿಂದ 7 ಲಕ್ಷ 3 ತಿಂಗಳಿಗೆ. ಬೆಂಕಿಗುರು, ನನ್ನ ಕ್ಯಾಪಿಟಲ್ ಸ್ವಲ್ಪ ಜಾಸ್ತಿ ಇದೆ. ನನ್ನ ಕ್ಯಾಪಿಟಲ್ ನಾನು ರಿವೀಲ್ ಮಾಡಿಲ್ಲ. ಫ್ಯೂಚರ್ನಲ್ಲಿ ಒಂದಿನ ಪಕ್ಕ ರಿವೀಲ್ ಮಾಡ್ತೀನಿ ನಾನು ಎಷ್ಟು ಕ್ಯಾಪಿಟಲ್ ಇದೆ ಅಂತ. ಕ್ರೇಜಿ ಗುರು. ಟೋಟಲ್ ರಿಟರ್ನ್ ಮೋಸ್ಟ್ಲಿ ನಾನು ಇನ್ನೂ ಜಾಸ್ತಿನೇ ಇದೆ, ಆಯಿತಾ. ಆ್ಯಕ್ಚುಲಿ ಇದರಲ್ಲಿ ಕೆಲವೊಂದು ನನ್ನ ಪರ್ಸ್ನಲ್ ಏನು ಸ್ಟಾಕ್ ಟ್ರೇಡ್ ಮಾಡ್ತೀನಿ ಅದನ್ನೆಲ್ಲ ತೋರಿಸ್ತಿಲ್ಲ ಇದರಲ್ಲಿ. ನನ್ನ ಮ್ಯೂಚುವಲ್ ಫಂಡು ಮತ್ತು ಕರೆಂಟ್ ಸ್ಟಾಕ್ಸ್ ಏನಿದೆ ಅದ್ರದ್ದು ರಿಟರ್ನ್ಸು, ನಾನು ಸೇಲ್ ಮಾಡಿರೋ ಸ್ಟಾಕ್ಸಿಂದ ಇದರಲ್ಲಿಲ್ಲ, ಮತ್ತು ಸ್ಮಾಲ್ ಕೇಸಿಂದ ಇದಿಷ್ಟನ್ನು ಕಂಬೈಂಡ್ ಆಗಿ ಇದರಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು, ಆಯಿತಾ. ಕ್ಲೋಸ್ ಟು 23.5 ಲಕ್ಷ ಕಳೆದ 3.5 ತಿಂಗಳಲ್ಲೇ ಕ್ಲೋಸ್ ಟು 6.5ರಿಂದ 7 ಲಕ್ಷ ರಿಟರ್ನು ಈ ಸ್ಟಾಕ್ ಮಾರ್ಕೆಟಿಂದ ಬಂದಿರುವಂಥದ್ದು. ಇನ್ನೂ ಡಿವೈಡ್ ಮಾಡಿ ತೋರಿಸಿದ್ರೆ ನನಗೆ ಸ್ಮಾಲ್ ಕೇಸಿಂದ ಬಂದಿರುವಂಥ ರಿಟರ್ನು ನೋಡ್ತಾ ಇದ್ದೀರಾ. ಸಪ್ರೇಟಾಗಿ ತೋರಿಸ್ತಾ ಇದ್ದೀನಿ. ಕ್ಲೋಸ್ ಟು 14.5 ಲಕ್ಷ, ಆಯಿತಾ, ಸ್ಮಾಲ್ ಕೇಸಿಂದ ಬಂದಿರುವಂಥದ್ದು, ಬರೀ ಸ್ಮಾಲ್ ಕೇಸಿಂದನೇ. ನಂತರ ಈ ಮ್ಯೂಚುವಲ್ ಫಂಡಿಂದ ಬಂದಿರುವಂಥ ರಿಟರ್ನ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕ್ಲೋಸ್ ಟು 8,28,000 ಟೋಟಲ್. ಅಂದರೆ ನನ್ನ ಲೈಫ್ ಟೈಮ್ ಇನ್ವೆಸ್ಟ್ಮೆಂಟಿಗೆ ಬಂದಿರುವಂಥ ರಿಟರ್ನ್ ಇದು. ಅಂದರೆ ಬರೀ ಒಂದು ವರ್ಷದ್ದಲ್ಲ ಇದು, ನಾನೇನು ತೋರಿಸ್ತಾ ಇದ್ದೀನಿ ಓವರಾಲ್. ಇದು ನಾನು ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿದಾಗಿಂದ ನನಗೆ ಬಂದಿರುವಂಥ ರಿಟರ್ನ್. ನಾನು ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿ ಈ ಸ್ಮಾಲ್ ಕೇಸಿಗೆ ಮೋಸ್ಟ್ಲಿ 4 ವರ್ಷ ಆಗಿರ್ಬೋದು. ಮ್ಯೂಚುವಲ್ ಫಂಡ್ ಸ್ವಲ್ಪ ಜಾಸ್ತಿ ಇದೆ. ಮ್ಯೂಚುವಲ್ ಫಂಡ್ ಆಲ್ಮೋಸ್ಟ್ ಹತ್ತತ್ರ ಅಷ್ಟಿದೆ. ಮುಂಚೆ ಅಷ್ಟೊಂದೆಲ್ಲ ಇನ್ವೆಸ್ಟ್ಮೆಂಟ್ ಇರಲ್ಲ, ಈಗ ಸ್ವಲ್ಪ ಬರ್ತಾ ರಿಟರ್ನ್ ಜಾಸ್ತಿ ಆಗಿರೋದು. ಸೊ ಓವರಾಲ್ ನಾನು ಈ ಸ್ಟಾಕ್ ಮಾರ್ಕೆಟ್ ಮ್ಯೂಚುವಲ್ ಫಂಡಿಂದ ಇಷ್ಟು ರಿಟರ್ನ ಪಡ್ಕೊಂಡಿದ್ದೀನಿ, 23,42,000. ಅದು ನನಗೆ ದೊಡ್ಡ ನಂಬರ್, ಆಯಿತಾ. ಯಾರು ಕೊಡ್ತಾರೆ ಗುರು ಅಷ್ಟು ದುಡ್ಡನ್ನ? ಬ್ಯಾಂಕಲ್ಲಿ ಇಟ್ಟಿದ್ರೆ ಅಷ್ಟೊಂದು ಸಿಗ್ತಾಯಿತ್ತಾ? 100% ಇಲ್ಲ. ಸೊ ನಾನು ನಿಮಗೆ ಇದನ್ನು ಶೇರ್ ಮಾಡಬೇಕಾಗಿತ್ತು. ಇದು ಯಾವುದೇ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ. ನೀವಿನ್ನೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್
ಮಾಡಿಲ್ಲ, ಡಿಮ್ಯಾಟ್ ಅಕೌಂಟ್ ಇಲ್ಲ ಅಂತ ಅಂದರೆ ಡಿಮ್ಯಾಟ್ ಅಕೌಂಟ್ ನೀವು ಬೇಕಾಗುತ್ತೆ. ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಇಲ್ಲ ಅನ್ನೋರು ಬೇಕಾದ್ರೆ ಫ್ರೀಯಾಗಿ ಡಿಮ್ಯಾಟ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಬೋದು. ಸೊ ನಾನು ನಿಮಗೆ ಸಜೆಸ್ಟ್ ಮಾಡೋದು ಇಷ್ಟೇ. ಇದರಿಂದ ನಾನು ನಿಮಗೆ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂತ ಅಂದರೆ, ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ರಿಸರ್ಚ್ ಮಾಡಿ ತಿಳ್ಕೊಂಡು ಮಾಡಿ. ನಾನು ಹೇಳೋದೆ ಅಂತ ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಒಂದು ವರ್ಷ ಮಾರ್ಕೆಟಲ್ಲಿ ರಿಟರ್ನ್ ಕೊಡ್ಬೋದು, ಒಂದು ವರ್ಷ ಕೊಡದೇ ಇರ್ಬೋದು. ಯಾವಾಗ ಪೇಷನ್ಸ್ ಇಟ್ಕೊಂಡು ಇನ್ವೆಸ್ಟೆಡ್ ಆಗಿರ್ತೀವಿ ನೋಡಿ, 2022ರಲ್ಲಿ ಏನು ರಿಟರ್ನ್ ಕೊಟ್ಟಿಲ್ಲ ಆಯಿತು. ತುಂಬ ಜನ ಅದನ್ನು ಕೊಟ್ಟಿಲ್ಲ ಅಂದ್ಬಿಟ್ಟು ಸೇಲ್ ಮಾಡ್ಕೊಂಡು ಹೋಗಿರ್ತಾರೆ. 2021ರಲ್ಲಿ ಒಳ್ಳೆ ರಿಟರ್ನ್ ಸಿಕ್ಕು ಯಾರು ಅದನ್ನು ಹಂಗೆ ಇಟ್ಕೊಂಡಿರ್ತಾರೆ, ಈವನ್ ರಿಟರ್ನ್ ಇಲ್ಲ ಲಾಸ್ ಆದ್ರೂ ಯಾರು ಇಟ್ಕೊಂಡಿರ್ತಾರೆ ಅಂಥವ್ರಿಗೆ ಈ 2023ನೇ ಇಸ್ವಿಯಲ್ಲಿ ಒಳ್ಳೆ ಪ್ರಾಫಿಟ್ ಸಿಕ್ಕಿದೆ ಆಯಿತಾ. ಆ ರೀತಿ ಮೊದಲನೇ ಈ ವರ್ಷ ಮೊದಲನೇ ಒಂದು 5-6 ತಿಂಗಳು ಏನೂ ರಿಟರ್ನ್ ಇಲ್ಲ ಆಯಿತಾ. ಈವನ್ ಜುಲೈ ಆಗಸ್ಟ್ ತನಕ ಏನೂ ರಿಟರ್ನ್ ಇಲ್ಲ. ಆಗಸ್ಟ್ ಆದಮೇಲೆ ಬರೀ ನೋಡಿ ಈ ಒಂದು 4-5 ತಿಂಗಳಲ್ಲೇ ಒಳ್ಳೆ ರಿಟರ್ನ್ ಕೊಟ್ಟಿದೆ, 4-5 ತಿಂಗಳಲ್ಲಿ. ಸೊ ಹಂಗೇನೆ ಆಯಿತಾ. ವರ್ಷದಲ್ಲಿ ಪ್ರತಿ ತಿಂಗಳು ರಿಟರ್ನ್ ಕೊಡೋಲ್ಲ ಆಯಿತಾ. ಒಂದು ಮೂರು ವರ್ಷ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಆಗಿದ್ದೀವಿ ಅಂದರೆ 3 ವರ್ಷದಲ್ಲಿ 1 ವರ್ಷ ಒಳ್ಳೆ ರಿಟರ್ನ್ ಕೊಡ್ಬೋದು, ಫಸ್ಟ್ 2 ವರ್ಷ ಕೊಡದೇ ಇರ್ಬೋದು ಆಯಿತಾ. ಆ 1 ವರ್ಷ ಈ ಎಲ್ಲ ವರ್ಷಕ್ಕೂ ಸೇರಿಸ್ಕೊಂಡು ಒಂದೇ ಸಲ ತುಂಬ ಜಾಸ್ತಿ ಕೊಡ್ಬೋದು. ಸೊ ಅದರಿಂದ ಬೀಯಿಂಗ್ ಇನ್ವೆಸ್ಟೆಡ್ ಆಗಿರುವಂಥದ್ದು ಇಂಪಾರ್ಟೆಂಟ್ ಅಷ್ಟೇ. ಇದರಲ್ಲಿ ಲಾಂಗ್ ಟರ್ಮ್ ನೀವು ಇನ್ವೆಸ್ಟ್ ಮಾಡಿದ್ರೆ ಎಲ್ಲ ರಿಸ್ಕನ್ನು ಗಮನದಲ್ಲಿ ಇಟ್ಕೊಂಡು ನಾವು ಪ್ರಾಫಿಟನ್ನು ಮಾಡ್ಬೋದು ಆಯಿತಾ. ಮೆಜಾರಿಟಿ ಜನ ಪೇಷನ್ಸ್ ಇಲ್ಲ, ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳಲ್ಲ, ಸುಮ್ಮನೆ ಇನ್ವೆಸ್ಟ್ ಮಾಡ್ತಾರೆ. ಅದೇ ಕಾರಣದಿಂದ ತುಂಬ ಜನ ಲಾಸನ್ನು ಅನುಭವಿಸ್ತಾರೆ. ಇದು ನನ್ನ ತುಂಬ ಸಿಂಪಲ್ ಟಿಪ್ಪು, ತುಂಬ ಸಣ್ಣ ಒಂದು ವಿಡಿಯೋ. ನಾನು ನಿಮಗೆ ಶೇರ್ ಮಾಡ್ಬೋದಾಗಿತ್ತು, ಇದು ಶೇರ್ ಮಾಡಬೇಕಾಗಿತ್ತು. ಲಾಸ್ಟ್ ಮೂರುವರೆ ತಿಂಗಳಲ್ಲೇ ಎಷ್ಟು ಚೇಂಜಸ್ ಆಗಿದೆ ಅಂತ. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಇದು ಯಾವುದೇ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ. ನನಗೆ ಈ ಸ್ಟಾಕ್ ಮಾರ್ಕೆಟ್ನಲ್ಲಿ ಅಷ್ಟೊಂದು ನಾಲೆಡ್ಜ್ ಇಲ್ಲ. ನಾನು ಬೇರೆ ಅಡ್ವೈಸರ್ಗಳ ಮುಖಾಂತರ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ. ಇದೇನು ತೋರಿಸ್ತಾ ಇದ್ದೀನಿ, ನನ್ನ ಪ್ರಾಫಿಟನ್ನು ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಇದನ್ನು ನೋಡ್ಕೊಂಡು ನೀವು ನಾನು ದುಡ್ಡು ಮಾಡ್ತೀನಿ ಅಂತ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬೇಡಿ ಆಯಿತಾ. ಹೆವಿ ಜನ ಇದರಲ್ಲಿ ದುಡ್ಡು ಕಳ್ಕೊತಾರೆ ಆಯಿತಾ. ಸೊ ಈ ವಿಷಯನ ತಲೆಯಿಟ್ಕೊಳ್ಳಿ. ಐ ಹೋಪ್ ನಿಮಗೆ ಈ ವಿಡಿಯೋದಲ್ಲಿ ಒಂದು ಹೊಸ ವಿಷಯ ತಿಳ್ಕೊಂಡಿದ್ದೀರ ಅಂತ ಅನ್ಕೋತೀನಿ. ನಾನು ಇದನ್ನು ತೋರಿಸ್ಬೇಕು ಅಂತಲೇ ವಿಡಿಯೋ ಮಾಡ್ತಾಯಿದ್ದೀನಿ ಆಯಿತಾ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳನ್ನ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.